ಬ್ಯಾಂಕ್ ಖಾತೆ ಮತ್ತು ಪಕ್ಷದ ಆಸ್ತಿಗಳು ತಮ್ಮ ಕೈಯಿಂದ ಜಾರಿ ಹೋಗುವ ಮೊದಲೇ ಮಮತಾ ಬ್ಯಾನರ್ಜಿ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ತಮ್ಮದೇ ಪಕ್ಷದ ನಾಯಕರು ಮತ್ತು ಶಾಸಕರು ತಮ್ಮನ್ನೇ ಪಕ್ಷದಿಂದ ಹೊರಹಾಕಲು ಮುಂದಾಗಿದ್ದಾರೆ ಅನ್ನುವ ಸುಳಿವು ಮಮತಾ ಬ್ಯಾನರ್ಜಿ ಅವರಿಗೆ ಮೊದಲೇ ಸಿಕ್ಕಿತ್ತ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಕಳೆದ ಕೆಲವು ಗಂಟೆಗಳಲ್ಲಿ ನಡೆದ ಬೆಳವಣಿಗೆಗಳು ಎಲ್ಲರನ್ನ ಅಚ್ಚರಿಗೊಳಿಸಿದೆ. ತಾವೇ ಕಟ್ಟಿದ ಪಕ್ಷ, ತಾವೇ ಬೆಳೆಸಿದ ಪಕ್ಷ, ಅದರ ಬಲದಿಂದ 3 ಬಾರಿ ಮುಖ್ಯಮಂತ್ರಿಯಾಗಿರುವ ಮಮತಾ ಬ್ಯಾನರ್ಜಿ ಅವರನ್ನೇ ಅದೇ ಪಕ್ಷದಿಂದ ಹೊರಹಾಕುವ ಪ್ರಯತ್ನ ನಡೀತಾ ಇದೆ. ಇವತ್ತಿನ ರಾಜಕೀಯದಲ್ಲಿ ಏನು ಬೇಕಾದರೂ ನಡೀಬಹುದು ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆಯಾಗಿದೆ. ಸ್ನೇಹಿತರೆ, ಈಗ ನಡೀತಾ ಇರುವ ಹೋರಾಟ ಕೇವಲ ನಾಯಕತ್ವದ ಬಗ್ಗೆ ಮಾತ್ರ ಅಲ್ಲ. ಪಕ್ಷದ ಫಂಡ್, ಬ್ಯಾಂಕ್ ಖಾತೆ ಮತ್ತು ಪಕ್ಷದ ಆಸ್ತಿಗಳ ಮೇಲೆ ಹಿಡಿತ ಸಾಧಿಸುವುದಕ್ಕಾಗಿ ಈ ಎಲ್ಲ ರಾಜಕೀಯಗಳು ನಡೀತಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಪಶ್ಚಿಮ ಬಂಗಾಳ ವಿಧಾನಸಭೆಯ ಬಜೆಟ್ ಅಧಿವೇಶನ ಮುಗಿದ ನಂತರ ಟಿಎಂಸಿಯ ಬಂಡಾಯ ಶಾಸಕರು ಒಂದು ಹೋಟೆಲ್ನಲ್ಲಿ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಸುಮಾರು 60 ಮಂದಿ ಶಾಸಕರು ಮತ್ತು ಕೋಲ್ಕತ್ತಾದ 70ಕ್ಕೂ ಹೆಚ್ಚು ಕೌನ್ಸಿಲರ್ಗಳು ಭಾಗಿಯಾಗಿದ್ದರು. ಅಲ್ಲಿ ಹೊಸ ತೃಣಮೂಲ ಕಾಂಗ್ರೆಸ್ ಸಮಿತಿಯನ್ನು ಘೋಷಣೆ ಮಾಡಲಾಗಿದೆ. ನಾವೇ ನಿಜವಾದ ಟಿಎಂಸಿ ಅಂತ ಬಂಡಾಯ ಗುಂಪು ಘೋಷಣೆ ಮಾಡಿದೆ. ಅದು ಮಾತ್ರ ಅಲ್ಲ, ಮುಕುಲ್ ರಾಯ್ ಅವರನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರನ್ನು ಪಕ್ಷದಿಂದ ತೆಗೆದುಹಾಕಲಾಗಿದೆ. ಅಂದರೆ ಈ ಬಂಡಾಯ ಗುಂಪು ಪಕ್ಷವನ್ನು ಸ್ಥಾಪಿಸಿದವರನ್ನೇ ಪಕ್ಷದಿಂದ ಓಡಿಸಿದ್ದಾರೆ. ಒಂದು ರಾಜ್ಯದ ಮುಖ್ಯಮಂತ್ರಿ ಆದವರಿಗೆ ಈ ರೀತಿಯ ದುಸ್ಥಿತಿ ಅಂತ ಹೇಳಿದ್ರೆ ಯಾರು ನಂಬುವುದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದಂತಹ ಸುದ್ದಿಯನ್ನು ದೇಶದ ರಾಜಕೀಯ ಇತಿಹಾಸದಲ್ಲಿ ಕೇಳಿರೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿಯವರೆಗೆ ಶಾಸಕರು ಮತ್ತು ಸಂಸದರು ಮಾತ್ರ ಬಂಡಾಯ ಮಾಡಿದ್ರು. ಆದರೆ ಈಗ ಸಂಘಟನೆಯ ನಾಯಕರು ಮತ್ತು ಕೌನ್ಸಿಲರ್ಗಳು ಕೂಡ ಬಂಡಾಯಗಾರರ ಜೊತೆಗೆ ನಿಂತಿದ್ದಾರೆ. ಇದರೊಂದಿಗೆ ಮಮತಾ ಬ್ಯಾನರ್ಜಿಗೆ ದೊಡ್ಡ ತಲೆನೋವು ಶುರುವಾಗಿದೆ. ಆದರೆ ಇದೇ ಸಮಯದಲ್ಲಿ ಮತ್ತೊಂದು ದೊಡ್ಡ ಸುದ್ದಿಯೂ ಹೊರಬಿದ್ದಿದೆ. ಇತ್ತ ಮಮತಾ ಬ್ಯಾನರ್ಜಿ ಅವರ ಕಡೆಯಿಂದಲೂ ಒಂದು ದೊಡ್ಡ ಘೋಷಣೆ ಆಗಿದೆ. ಮಮತಾ ಬ್ಯಾನರ್ಜಿ ಅವರ ಅಧಿಕೃತ ಟಿಎಂಸಿ ಪಕ್ಷದ ವಕ್ತಾರ ನೀಲಂಜನ್ ದಾಸ್ ಅವರು ರಾತ್ರೋರಾತ್ರಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ, ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಬೆಳಗ್ಗೆ 3:21ಕ್ಕೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ತೃಣಮೂಲ ಕಾಂಗ್ರೆಸ್ ತನ್ನ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯನ್ನು ಈಗಾಗಲೇ ಬದಲಾವಣೆ ಮಾಡಿದೆ. ಅದರ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗಿದೆ ಅಂತ ಹೇಳಿದ್ದಾರೆ. ಹೊಸ ಸಮಿತಿಯಲ್ಲಿ ಮಮತಾ ಬ್ಯಾನರ್ಜಿ ಅಧ್ಯಕ್ಷರಾಗಿದ್ದಾರೆ, ಸುಬ್ರತಾ ಬಕ್ಷಿ ಅವರು ಉಪಾಧ್ಯಕ್ಷರಾಗಿದ್ದಾರೆ, ಅಭಿಷೇಕ್ ಬ್ಯಾನರ್ಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರಿಯಲಿದ್ದಾರೆ. ಅಂದರೆ ಬಂಡಾಯ ಗುಂಪು ರೊಚ್ಚಿಗೆದ್ದು ಹೊಸ ಸಮಿತಿ ಘೋಷಣೆ ಮಾಡಿದ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಅವರು ತಮ್ಮ ಹೆಜ್ಜೆಯನ್ನು ಇಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಕೆಲವು ವರದಿಗಳ ಪ್ರಕಾರ ಬಂಡಾಯ ನಡೆಯುವ ಬಗ್ಗೆ ಮಮತಾ ಬ್ಯಾನರ್ಜಿಗೆ ಮೊದಲೇ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಅವರು ಮುಂಚಿತವಾಗಿಯೇ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯನ್ನು ಬದಲಾವಣೆ ಮಾಡಿ ಅದರ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಕಳುಹಿಸಿದ್ದಾರೆ. ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಒಂದು ವೇಳೆ ಮಮತಾ ಬ್ಯಾನರ್ಜಿ ಅವರು ಬಂಡಾಯ ಸಭೆ ನಡೆಸುವ ಮೊದಲೇ ಹೊಸ ಸಮಿತಿಯ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ನೀಡಿದರೆ ಕಾನೂನಿನ ದೃಷ್ಟಿಯಲ್ಲಿ ಬಂಡಾಯಗಾರರಿಗೆ ದೊಡ್ಡ ಸಮಸ್ಯೆ ಎದುರಾಗಬಹುದು. ಆದರೆ ಈ ಮಾಹಿತಿ ತಪ್ಪಾಗಿದ್ದರೆ ಬಂಡಾಯ ಗುಂಪು ರಚಿಸಿರುವ ಹೊಸ ಸಮಿತಿಗೆ ಮಾನ್ಯತೆ ಸಿಗುವ ಸಾಧ್ಯತೆಯೂ ಇದೆ. ಹಾಗಾಗಿ ಈ ವಿಚಾರ ಕೋರ್ಟ್ ಮೆಟ್ಟಿಲಿರುವುದು ಬಹುತೇಕ ಖಚಿತ. ಟಿಎಂಸಿ ಪಕ್ಷದ ನಿಯಮಗಳ ಪ್ರಕಾರ ಕೇವಲ ಶಾಸಕರು ಮತ್ತು ಸಂಸದರು ಪಕ್ಷದಿಂದ ಹೊರಬಂದರೆ ಸಾಕಾಗೋದಿಲ್ಲ. ಸಂಘಟನೆಯ ನಾಯಕರು ಮತ್ತು ಪಕ್ಷದ ಕಾರ್ಯಕರ್ತರ ಬೆಂಬಲವನ್ನು ಬೇಕಾಗುತ್ತೆ. ಈ ಮೊದಲು ಶಾಸಕರು ಮತ್ತು ಸಂಸದರು ಮಾತ್ರ ದೂರವಾಗಿದ್ದಂತಹ ಸಂದರ್ಭದಲ್ಲಿ ಪಕ್ಷದ ಹಿಡಿತ ಮಮತಾ ಬ್ಯಾನರ್ಜಿ ಅವರ ಕೈಯಲ್ಲಿತ್ತು. ಆದರೆ ಈಗ ಸಂಘಟನೆಯ ನಾಯಕರು, ಮಾಜಿ ಶಾಸಕರು, ಕೌನ್ಸಿಲರ್ಗಳು ಬಂಡಾಯಗಾರರ ಜೊತೆಗೆ ನಿಂತಿರೋದ್ರಿಂದ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಮಾಡಿದಂತಹ ದೊಡ್ಡ ತಪ್ಪೇನಪ್ಪ ಅಂದರೆ, ಶಾಸಕರು ಪಕ್ಷದಿಂದ ದೂರವಾದ ದಿನಾನೇ ಮಮತಾ ಬ್ಯಾನರ್ಜಿ ಅವರು ಪಕ್ಷವನ್ನು ಮರುಸಂಘಟನೆ ಮಾಡಬೇಕಿತ್ತು. ಆದರೆ ಹೋಟೆಲ್ ಸಭೆ ನಡೆಸೋವರೆಗೂ ಯಾಕೆ ಕಾಯ್ತಾ ಕೂತಿದ್ರು ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಪಶ್ಚಿಮ ಬಂಗಾಳದಲ್ಲಿ ನಿಜವಾದ ಟಿಎಂಸಿ ಯಾವುದು ಅನ್ನೋ ಗೊಂದಲ ಶುರುವಾಗಿದೆ. ಈ ಹಿಂದೆ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಅವರ ಪಕ್ಷಗಳಲ್ಲೂ ಕೂಡ ಇದೇ ರೀತಿಯ ಬೆಳವಣಿಗೆ ಆಗಿತ್ತು. ಈಗ ಮಮತಾ ಬ್ಯಾನರ್ಜಿ ಅವರು ಕೂಡ ಅದೇ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರೆ ಎನ್ನಲಾಗ್ತಾ ಇದೆ. ಬಂಡಾಯ ಗುಂಪು ಮುಂದಿನ 21 ದಿನಗಳಲ್ಲಿ ಹೊಸ ಸಂಘಟನೆ ಕಟ್ಟೋದಾಗಿ, ಹಾಗೆ ಟಿಎಂಸಿಯ ಬ್ಯಾಂಕ್ ಖಾತೆ ಹಾಗೆ ಆಸ್ತಿಗಳ ಮೇಲೂ ಹಕ್ಕು ಪಡೆಯೋದಕ್ಕೆ ಕಾನೂನು ಸಲಹೆ ಪಡೆಯೋದಾಗಿ ಹೇಳಿದೆ. ಪಕ್ಷದ ಹಣಕಾಸು ನೋಡಿಕೊಳ್ಳುವ ಕೋಶಾಧ್ಯಕ್ಷರನ್ನು ತಮ್ಮ ಜೊತೆ ಇಟ್ಕೊಳ್ಳೋದು ಮಮತಾ ಬ್ಯಾನರ್ಜಿಗೆ ಈಗ ದೊಡ್ಡ ಸವಾಲು. ಯಾಕಂತ ಹೇಳಿದ್ರೆ ಶಾಸಕರು, ಸಂಸದರು, ಹಿರಿಯ ನಾಯಕರು ಈಗಾಗಲೇ ದೂರವಾಗಿದ್ದಾರೆ. ಇದರಲ್ಲಿ ಪಕ್ಷದ ಕಾರ್ಯಕರ್ತರುಗಳಿಗೂ ಒಂದು ದೊಡ್ಡ ಪಾಠ ಇದೆ. ಅದು ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ. ರಾಜಕೀಯ ನಾಯಕರಿಗಾಗಿ ಜಾತಿ, ಧರ್ಮ ಅಥವಾ ಪಕ್ಷದ ಹೆಸರಿನಲ್ಲಿ ಜಗಳವನ್ನು ಮಾಡ್ತಾರೆ. ಆದರೆ ರಾಜಕಾರಣದಲ್ಲಿ ಯಾವಾಗ ಯಾರು ಯಾರ ಜೊತೆ ಕೈ ಜೋಡಿಸ್ತಾರೆ ಅನ್ನೋದನ್ನು ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಬ್ಬರ ವಿರುದ್ಧ ಮಾತನಾಡುವಂತಹ ನಾಯಕರು ನಾಳೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಬಹುದು. ಅದಕ್ಕಾಗಿ ರಾಜಕಾರಣಿಗಳಾಗಿ ಜನರು ತಮ್ಮ ಸ್ನೇಹಿತರ ಜೊತೆ, ತಮ್ಮ ಕುಟುಂಬದವ್ರ ಜೊತೆಗೆ ಜಗಳ ಮಾಡಿಕೊಳ್ಳುವಂತಹ ಅಗತ್ಯ ಇಲ್ಲ. ಸದ್ಯ ಮಮತಾ ಬ್ಯಾನರ್ಜಿ ಅವರ ಪರಿಸ್ಥಿತಿ ಮಾಡು ಇಲ್ಲವೇ ಮಡಿ ಅನ್ನುವಂತಾಗಿದೆ. ಪಕ್ಷದ ಮೇಲೆ ಹಿಡಿತ ಕಳೆದುಕೊಳ್ಳುವ ಹಂತಕ್ಕೆ ಬಂದಿರೋದು ನಿಜಕ್ಕೂ ಅವರ ದುಸ್ಥಿತಿ. ಕನಿಷ್ಠ ಪಕ್ಷದ ಫಂಡ್ ಅಥವಾ ಆಸ್ತಿಗಳನ್ನಾದರೂ ಉಳಿಸ್ಕೊಳ್ತಾರಾ ಅಥವಾ
ಅದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅದನ್ನು ಬಂಡಾಯ ಗುಂಪು ವಶಪಡಿಸ್ಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಹಾಗಾದರೆ ವೀಕ್ಷಕರೇ, ಈ ಬೆಳವಣಿಗೆ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.